ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿರೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸ್ಪಾಟ್ಲೆಸ್ ಸ್ಕಿನ್ನ ನಾವು ಪಡ್ಕೋಬೇಕಾದ್ರೆ ಯಾವ ಥರ ನಾವು ಸ್ಕಿನ್ ಮೇಲೆ ವರ್ಕೌಟ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನಲ್ಲಿ ನಾನೊಂದು 5 ಟಿಪ್ಸ್ನ ಹೇಳ್ತೀನಿ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ನೀವು ಅದನ್ನ ಖಂಡಿತ ಫಾಲೋ ಮಾಡಿದ್ರೆ 100% ಸ್ಪಾಟ್ಲೆಸ್ ಸ್ಕಿನ್ ನಿಮ್ದಾಗುತ್ತೆ. ಓಕೆನಾ? ಯಾವುದೇ ರೀತಿ ಸ್ಪಾಟ್ಸ್ ಇಲ್ಲದೆ ಆ್ಯಕ್ನೀಸ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಆ್ಯಕ್ಟಿವ್ ಆ್ಯಕ್ನೀಸ್ ಇದ್ರೆ ಕಡಿಮೆ ಆಗಿ ಆ್ಯಕ್ನೀಸಿಂದ ಬಂದಿರುವಂಥ ಸ್ಪಾಟ್ಸ್ ಕೂಡ ಕಡಿಮೆ ಆಗಿ ಸೊ ಸ್ಪಾಟ್ಲೆಸ್ ಸ್ಕಿನ್ನ ನೀವು ಪಡ್ಕೋಬೋದು. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂತಂದರೆ, ನೀವು ಯೂಸ್ ಮಾಡಿ, ಇವಾಗ ಫಾರ್ ಎಕ್ಸಾಂಪಲ್ ಫೇಸ್ ವಾಶಿಂದನೇ ಸ್ಟಾರ್ಟ್ ಮಾಡೋಣ. ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀರಾ ಅಥವಾ ಸೋಪ್ ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನ ಮೇನ್ಲಿ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ನಿಮ್ಮ ಸ್ಕಿನ್ನ ಇನ್ನೂ ಡ್ರೈ ಮಾಡುವಂಥ ಫೇಸ್ ವಾಶಸ್ ಯೂಸ್ ಮಾಡಬಾರ್ದು. ಅಂತಂದರೆ ಫಾರ್ ಎಕ್ಸಾಂಪಲ್ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಲಾಕ್ ಮಾಡುವಂಥ ಫೇಸ್ ಸೋಪ್ ಆಗಿರ್ಬೋದು ಇಲ್ಲ ಫೇಸ್ ವಾಶ್ ಆಗಿರ್ಬೋದು ಯೂಸ್ ಮಾಡಬೇಕು. ನೀವು ಫೇಸ್ ವಾಶ್ ಅನ್ನೋದು ಯೂಸ್ ಮಾಡಿದ್ರೆ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಅದು ಸೋಪುಗಳಲ್ಲಾದರೆ ಇರೋದಿಲ್ಲ. ನಾವು ನಾರ್ಮಲ್ ಆಗಿ ಸೋಪ್ ಬೇಸ್ ಯೂಸ್ ಮಾಡ್ತೀವಿ, ಅದು ಸ್ಕಿನ್ನ ತುಂಬ ಅಂದರೆ ತುಂಬ ಡ್ರೈ ಮಾಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಸೋಪ್ಸ್ ಬೆಟರ್ ಗೋ ಟು ಫೇಸ್ ವಾಶ್. ಓಕೆ, ದಟ್ ಟು ವಿಚ್ ಕಂಟೈನ್ಸ್ ಮಾಯಿಶ್ಚರ್ ಲೆವೆಲ್ಸ್. ಓಕೆನಾ? ಮಾಯಿಶ್ಚರ್ ಲೆವೆಲ್ಸ್ ಇರೋ ಅಂಥದ್ದು. ನಿಮಗೆ ಆ್ಯಕ್ನಿ ಇತ್ತು ಅಂತ ಅಂದ್ಕೊಳ್ಳಿ, ನೀಮ್ ಫೇಸ್ ವಾಶಸ್ನ ಯೂಸ್ ಮಾಡಿ. ನೀಮು, ಟೀ ಟ್ರೀ ಆಯಿಲ್ ಇರುವಂಥದ್ದು ಯೂಸ್ ಮಾಡಿ. ಇನ್ ಕೇಸ್ ಸ್ಪಾಟ್ಸ್ ಇತ್ತು ಅಂತ ಅಂದ್ಕೊಳ್ಳಿ, ನಯಾಸಿನಮೈಡ್, ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥ ಫೇಸ್ ವಾಶಸ್ನ ಯೂಸ್ ಮಾಡಿ. ಇಲ್ಲ ಸ್ಪಾಟ್ಸು ಆ್ಯಕ್ಟಿವ್ ಆ್ಯಕ್ನಿಸ್ ಇಲ್ಲ ಬಟ್ ಡಲ್ ಆಗಿದೆ, ಟ್ಯಾನ್ ಆಗಿದೆ ಅಂತಂದರೆ ಸಮ್ ಗ್ರಾಮ್ ಫ್ಲಾರ್ ಇಲ್ಲ ಆಯುರ್ವೇದಿಕ್ ಇದು ಉಪ್ಟನ್ ಪೌಡರ್ಸ್ ಬರುತ್ತಲ್ವ ಅಂಥದ್ದನ್ನ ಯೂಸ್ ಮಾಡಿ. ಸೊ ಈ ಥರ ಫೇಸ್ ವಾಶ್ನ ನಾವು ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ಆಗಿರುವಂಥ ಏನು ಆ್ಯಕ್ನಿಸ್ ಆಗಿರ್ಬೋದು ಇಲ್ಲ ಸ್ಪಾಟ್ಸ್ ಆಗಿರ್ಬೋದು ಇಲ್ಲ ಟ್ಯಾನ್ ಆಗಿರ್ಬೋದು ಕಂಪ್ಲೀಟಾಗಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟಿಪ್ ನಂಬರ್ 2 ಏನು ಅಂತಂದರೆ, ರೆಗ್ಯುಲರ್ ಆಗಿ ನೀವು ಇನ್ ಕೇಸ್ ವರ್ಕಿಂಗ್ ವುಮೆನ್ ಆಗಿದ್ದರೆ ಅಟ್ಲೀಸ್ಟ್ ನೈಟ್ ಟೈಮ್ಸ್ ಮಾಡಿ. ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಇರೋರಾದರೆ ರೆಗ್ಯುಲರ್ ಆಗಿ ಯಾವುದನ್ನ ಒಂದು ಫೇಸ್ ಪೌಡರ್ ಅಂದರೆ ಫೇಸ್ ವಾಶ್ ಪೌಡರ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ನನ್ನ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದ್ಸರಿ ಚೆಕ್ ಮಾಡಿ. ಇಲ್ಲ ಅಂತಂದ್ರೂ ಜಸ್ಟ್ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಟರ್ಮರಿಕ್ಕು ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕ್ಕೊಂಡು ಬಾತ್ರೂಮಲ್ಲಿ ಇಟ್ಕೊಂಡ್ಬಿಟ್ಟಿರಿ. ಸೊ ಅದನ್ನಲ್ಲಿ ನೀಟಾಗಿ ರಬ್ ಮಾಡಬಾರ್ದು ಜಾಸ್ತಿ. ಸ್ಕಿನ್ನನ್ನು ಓವರಾಗಿ ಎಕ್ಸ್ಫೋಲಿಯೇಟ್ ಮಾಡೋಕ್ಕೆ ಹೋದಾಗ ಪೋರ್ಸ್ ಅನ್ನೋದು ಜಾಸ್ತಿ ಓಪನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅವಾಗೆ ವ್ರಿಂಕಲ್ಸು ಇಲ್ಲ ಸ್ಕಿನ್ ಟೈಟ್ನಿಂಗ್ ಹೋಗಿ ಸ್ಕಿನ್ ಲೂಸ್ ಆಗ್ತಾ ಬರುತ್ತೆ. ಜಾಸ್ತಿ ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಹೋಗಲೇಬಾರ್ದು ಸ್ಕಿನ್ನನ್ನು. ಸೊ ಅಂತ ಸ್ಮೂತ್ ಪೌಡರ್ಸ್ನ ತೆಗೆದಿಟ್ಕೊಂಡು, ಇಲ್ಲ ಮುಲ್ತಾನಿ ಮಿಟ್ಟಿ ಆಗಿರ್ಬೋದು, ಇಲ್ಲ ಅಂತಂದರೆ ಚಂದನ್ ಪೌಡರ್ ಆಗಿರ್ಬೋದು, ಅಂಥದ್ದೆಲ್ಲ ನಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ. ಸೊ ನಿಮಗೆ ಇದು ಪಿಂಪಲ್ ಇತ್ತು ಅಂತ ಅಂದ್ಕೊಳ್ಳಿ, ನೀಮ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಇನ್ ಕೇಸ್ ಪಿಂಪಲ್ ಇಲ್ಲ, ಬರೀ ಟ್ಯಾನ್ ಇದೆ, ಸ್ಪಾಟ್ಸ್ ಇದೆ ಅನ್ನೋರು ಮುಲ್ತಾನಿ ಮಿಟ್ಟಿನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ಇರುವಂಥ ಟ್ಯಾನ್ ಎಲ್ಲ ಹೋಗಿ ನಿಮ್ಮ ಸ್ಕಿನ್ನು ಲೈಟ್ ಆಗಿ ಗ್ಲೋ ಆಗೋದಕ್ಕೆ, ಸ್ಕಿನ್ ಲೈಟ್ನಿಂಗ್ ಆಗೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಸೊ ಟಿಪ್ ನಂಬರ್ 3 ಏನು ಅಂತಂದರೆ, ನಿಮಗೆ ಯಾವುದೇ ನೀವು ಫೇಸ್ ವಾಶ್ ಯೂಸ್ ಮಾಡಿರ್ಬೋದು ಇಲ್ಲ ಫೇಸ್ ಪೌಡರ್ಸ್ ಆಗಿರ್ಬೋದು, ನಿಮ್ಗೆ ಯಾವುದೇ ರೀತಿ ಇದು ರಿಸಲ್ಟ್ಸ್ ತೋರಿಸ್ತಿಲ್ಲ ಅನ್ನೋರು ನಾರ್ಮಲ್ ಆಗಿ ಗ್ಲೈಕಾಲಿಕ್ ಆ್ಯಸಿಡ್ ಇಲ್ಲ ಅಂತಂದ್ರೆ ಟ್ರೆಟಿನಾಯಿನ್ ಈ ಥರದ್ದೊಂದು ಟ್ರೀಟ್ಮೆಂಟ್ ಕ್ರೀಮ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಬೆಟರ್ ಇದನ್ನು ನೀವು ಒಂದು ಡಾಕ್ಟರ್ ಹತ್ರ ರೆಕಮೆಂಡೇಷನ್ ತೊಗೊಂಡು ಮಾಡೋದು ಉತ್ತಮ. ಇಲ್ಲ ಅಂತಂದ್ರೂ ಟ್ರೆಟಿನಾಯಿನ್ ಯೂಸ್ ಮಾಡೋದ್ರಿಂದ 0.025%. ಸೊ ಅದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದು ನಿಮ್ಮ ಸ್ಕಿನ್ನ ಟೈಟ್ ಮಾಡಿ ಹಾಗೆ ಗ್ಲೋ ಆಗೋದಕ್ಕೆ ನಿಧಾನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಗ್ಲೈಕಾಲಿಕ್ ಆ್ಯಸಿಡ್ 6% ಸಹ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ತೊಂದರೆ ಏನೂ ಇಲ್ಲ. ಬಟ್ ಆ್ಯಕ್ಟಿವ್ ಆ್ಯಕ್ನಿಸ್ ಇದ್ದರೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಗ್ಲೈಕಾಲಿಕ್ ಆ್ಯಸಿಡ್ ಆಗಿರ್ಬೋದು, ಗ್ಲೈಕಾಲಿಕ್ ಆ್ಯಸಿಡ್ ಮಾತ್ರ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗಿರ್ಬೋದು ಆ್ಯಕ್ನಿಸ್ ಇಲ್ಲದೆ ಇದ್ದಾಗ ಯೂಸ್ ಮಾಡಿ. ಟ್ರೆಟಿನಾಯಿನ್ ಪಿಂಪಲ್ ಇದ್ರೂ ಸಹ ಯೂಸ್ ಮಾಡ್ಬೋದು. ಇದು ಬಂದು ನಿಮಗೆ ಎಕ್ಸ್ಟರ್ನಲಿ ನಿಮ್ಮ ಸ್ಕಿನ್ನಿಗೆ ಸ್ವಲ್ಪ ಏನು ಹೇಳ್ತಾರೆ, ಒಂದು ಬೂಸ್ಟ್ ಮಾಡ್ತೀನಿ ನಿಮ್ಮ ಸ್ಕಿನ್ನನ್ನು. ಓಕೆನಾ? ಒಂದು ಗ್ಲೋ ಬರೋಕ್ಕಾಗಿರ್ಬೋದು, ಇಲ್ಲ ಅಂತ ನಿಮ್ಮ ಸ್ಕಿನ್ ಕಂಡೀಷನ್ನ ಕ್ಲಿಯರ್ ಮಾಡೋದಕ್ಕೆ ಇದು ಒಂದು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಅಂತಲೇ ಅನ್ಕೊಳ್ಳಿ. ಸೊ ರೆಗ್ಯುಲರ್ ಆಗಿ ಯಾವುದನ್ನ ಒಂದು ಪವರ್ಫುಲ್ ಫೇಸ್ ಪ್ಯಾಕ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಇವಾಗ ನಾರ್ಮಲ್ ಉಪ್ಟನ್ ಫೇಸ್ ಪ್ಯಾಕ್ಸ್ ಆಗಿರ್ಬೋದು, ಇಲ್ಲ ಗ್ರಾಮ್ ಫ್ಲಾರ್ ಫೇಸ್ ಪ್ಯಾಕ್ ಆಗಿರ್ಬೋದು, ಇಲ್ಲ ರೈಸ್ದಾಗಿರ್ಬೋದು, ಇಲ್ಲ ಫ್ಲಾಕ್ ಸೀಡ್ದಾಗಿರ್ಬೋದು. ಸೊ ಈ ಥರ ಫೇಸ್ ಪ್ಯಾಕ್ಸ್ನ ವೀಕ್ಲಿ ಒಂದು 2 or 3 ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕಂಡೀಷನ್ನು ಕ್ಲಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಕಿನ್ ಒಂದು ಗ್ಲೋ ಬರೋದಕ್ಕೆ ಸಹ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಆಲೋವೆರಾ ಜೆಲ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ಆಲ್ರೆಡಿ ಸಮ್ಮರ್, ಸೊ ಸ್ಕಿನ್ ತುಂಬ ಡ್ರೈ ಆಗ್ತಾ ಬರುತ್ತೆ. ಸೊ ಆಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನನ್ನು ಸೂತಿಂಗ್ ಮಾಡುತ್ತೆ. ಓಕೆನಾ? ಆ್ಯಕ್ನೀಸ್ ಇರೋರು ಸಹ ಯೂಸ್ ಮಾಡ್ಬೋದು. ಆ್ಯಕ್ನೀಸ್ ಸಹ ಸೂತ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆಲೋವೆರಾ ಜೆಲ್ ಅಂತ ಈ ಥರ ಇಂಗ್ರೀಡಿಯೆಂಟು, ಆಲೋವೆರಾ ಜೆಲ್ ಆಗಿರ್ಬೋದು, ಇಲ್ಲಿ ವಿಟಮಿನ್ ಇ ಆಗಿರ್ಬೋದು, ಇದು ನಮ್ಮ ಸ್ಕಿನ್ನನ್ನು ಸೂತಿಂಗ್ ಮಾಡುವಂಥ ಇಲ್ಲ ಸ್ಕಿನ್ನನ್ನು ಕಂಪ್ಲೀಟಾಗಿ ಚೇಂಜ್ ಮಾಡುವಂಥ ಇಂಗ್ರೀಡಿಯೆಂಟ್ಸು. ಅಂದರೆ ನಿಮ್ಗೆ ಇದು ಯಾವುದೇ ಟಿಪ್ಸ್ ಹೇಳಿರೋದು ಸಹ 1 or 2 ಡೇಸಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗೋಗ್ಬಿಡೋದಿಲ್ಲ. ಬಟ್ ನೀವು 1 or 2 ವೀಕ್ಸ್ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಿಮ್ಮ ಚಿಕ್ಕ ಚೇಂಜಸ್ ನೀವೇ ನೋಡ್ತೀರಾ. ಓಕೆನಾ? ಸೊ ಈ ಒಂದು ಪುಟಾಣಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಪುಟಾಣಿ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.